ಒಂದು ಸೀಡ್ರಿಲ್ ರಿಪೇರಿಗೆ ಬಂದಿದೆ. ಅವ್ರ ಕಂಪ್ಲೇಂಟು ಇದು ಅಲ್ಲೂ ಶೇಕ್ ಆಗುತ್ತೆ ಅಂತ. ಯೂಸ್ ಮಾಡಿದಾಗ ಇದು ಸವಿಯುತ್ತೆ. ಇದು ಕಾಮನ್ ಪಾರ್ಟ್. ಇದು ಹಿಂಗೆ ಶೇಕ್ ಆಗ್ತಾ ಇರುತ್ತೆ. ಇದು ಕಾಮನ್ ಪಾರ್ಟು. ಕಾಮನ್ ಆಗಿ ಶೇಕ್ ಆಗೇ ಆಗುತ್ತೆ. ಇದಕ್ಕೆ ಏನಂತಂದ್ರೆ ನಮ್ಮ ಹತ್ರ ಕ್ಲಾಂಪ್ ಬಂದಿದ್ದಾವೆ ಹೊಸದಾಗಿ. ಇವಾಗ ಒಂದು 20 ಕ್ಲಾಂಪ್ ತರಿಸಿದ್ದೀವಿ. ಯಾವ ಥರ ಅಂದರೆ ಈ ಥರ ಕ್ಲಾಂಪುಗಳು ಬಂದಿದ್ದಾವೆ. ಈ ಥರ ಪಟ್ಟಿ ಕ್ಲಾಂಪ್ ಅಂತಾರೆ, ಒಬ್ಬೊಬ್ರು ಪಟ್ಟಿ ಅಂತಾರೆ. ಈ ಕ್ಲಾಂಪ್ ನೀವು ಫಿಟ್ ಮಾಡ್ಕೊಬಿಟ್ರೆ ನಿಮಗೆ ಶೇಕ್ ಆಗಲ್ಲ. ಅಲ್ಲ ಅದು ಮಾಡಿ ತೋರಿಸ್ತೀಯಾ? ಇದಿದೆಯಲ್ಲ, ಇದು ಕರೆಕ್ಟಾಗಿ ಈ ಪ್ಲೇಸಲ್ಲೇ ಇದು ಕುತ್ತಿಗೆಬೇಕು. ಈ ಪ್ಲೇಸಲ್ಲಿ ಕುತ್ತಿಗೆಬೇಕು. ಈ ಕ್ಲಾಂಪ್ ತಗೊಂಡೋಗಿ ನಾವೇ ಮಾಡ್ಕೋಬೋದಾ ಅಥವಾ ನೀವೇ ಮಾಡ್ಕೊಡ್ತೀರಾ? ಅಲ್ಲ, ನೀವೇ ಮಾಡ್ಕೋಬೋದು. ಇದೇನು ಜಸ್ಟ್ ಇದು ಕ್ಲಾಂಪ್ ಆ ಕಡೆ ಈ ಕಡೆ ಕರೆಕ್ಟಾಗಿ ಕಿತ್ಕೊಬಿಟ್ಟು ಕ್ಲಾಂಪ್ ಹಾಕಿ ಟೈಟ್ ಮಾಡೋದಷ್ಟೇ. ಓ, ಇದನ್ನ ನಾವೇ ಮಾಡ್ಕೋಬೋದು ಹಂಗಂದ್ರೆ? ನೀವೇ ಮಾಡ್ಕೋಬೋದು. ಈ ಥರ ಹಿಡ್ಕೊಬಿಟ್ಟು ಇದನ್ನು ಟೈಟ್ ಮಾಡೋದು. ಇದನ್ನು ಜಸ್ಟ್ ಹಿಂಗೆ ಟೈಟ್ ಮಾಡ್ತಾ ಹೋದ್ರೆ. ಎಷ್ಟು ಟೈಟ್ ಮಾಡ್ಬೇಕು ಅನ್ನೋದೇನನ್ನ ಆಯ್ತಾ? ಅದು ಹಲ್ಲುಗಳು ನಿಮಗೆ ಶೇಕ್ ಆಗದೆ ಇರೋ ಥರ ಟೈಟ್ ಮಾಡ್ಬೇಕಷ್ಟೆ. ಅಂದರೆ ಫುಲ್ ಟೈಟ್ ಮಾಡಬೇಕಾ ಸ್ವಲ್ಪ ಟೈಟ್ ಮಾಡಬೇಕಾ? ಫುಲ್ ಟೈಟೇ ಬರುತ್ತೆ. ಈ ಥರ ಟೈಟ್ ಮಾಡ್ತಾ ಹೋದಲ್ಲಿ ಹಲ್ಲನ್ನ ಬಿಗಿ ಹಿಡ್ಕೊಳುತ್ತೆ. ಟೈಟ್ ಮಾಡಿದ್ದೀವಿ ನೋಡಿ, ಶೇಕ್ ಆಗಲ್ಲ. ಮೊದಲು ಎಷ್ಟು ಶೇಕ್ ಇತ್ತು, ಇವಾಗ ಒಂದಲ್ಲೂ ಶೇಕ್ ಆಗಲ್ಲ. ಹಿಂಗಿದ್ರೆ ಸೀಡ್ರಿಲ್ ಬಾಳಿಕೆ ಸ್ವಲ್ಪ ಜಾಸ್ತಿ ಬರುತ್ತೆ. ಹಿಂಗಿದ್ರೆ ಈ ಥರ ಶೇಕ್ ಆಗಲಿಲ್ಲ ಅಂದರೆ ಸೀಡರು ಸ್ವಲ್ಪ ದಿನ ಬಾಳಿಕೆ ಜಾಸ್ತಿ ಬರುತ್ತೆ. ಓಕೆ ಓಕೆ, ಇಷ್ಟೇನಾ ಸರ್? ಹಾಂ, ನಿಮಗೆ ಪಟ್ಟಿ ಕ್ಲಾಂಪ್ ಬೇಕಾದರೆ ನಮಗೆ ಫೋನ್ ಮಾಡಿ ಹೇಳಿದ್ರು ಕೊರಿಯರು ಅಥವಾ ಬಸ್ಸಿಗೆ ಇಡೋದಾದರೂ ಇಟ್ಕೊಡ್ತೀವಿ. ಅದು ಕೊರಿಯರ್ ಚಾರ್ಜ್ ಎಲ್ಲ ಎಕ್ಸ್ಟ್ರಾ ಅಲ್ಲ?